ದೇಶಾದ್ಯಂತ ಕೇಸರಿ ಬಾವುಟ ಹಾರಿಸಿದ ಬಿಜೆಪಿ ಒಂದೊಂದೇ ರಾಜ್ಯವನ್ನ ಕಳೆದುಕೊಳ್ತಾ ಇದೆ. ಇದರ ಬೆನ್ನಲ್ಲೇ ಸಂಸತ್ ಮಹಾಯುದ್ಧ ಹತ್ತಿರ ಬರ್ತಿದೆ. ಹೇಗಾದರೂ ಮಾಡಿ ಮತದಾರರನ್ನ ಬಿಜೆಪಿ ತನ್ನ ಬುಟ್ಟಿಗೆ ಹಾಕಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ನರೇಂದ್ರ ಮೋದಿಗೆ ಬಜೆಟ್ ಅನ್ನೋ ಬ್ರಹ್ಮಾಸ್ತ್ರವೇ ಕೈಯಲ್ಲಿದೆ. ಹಾಗಿದ್ರೆ ಬನ್ನಿ ನಮೋ ಲೆಕ್ಕಾಚಾರ ಏನು, ಜನತೆಯ ನಿರೀಕ್ಷೆಗಳೇನು ನೋಡೋಣ. ಲೋಕಸಭಾ ಚುನಾವಣೆಗೆ ಕೇವಲ ಕೆಲ ತಿಂಗಳಷ್ಟೇ ಬಾಕಿ ಉಳಿದಿದ್ದು ಪ್ರಧಾನಿ ನರೇಂದ್ರ ಮೋದಿ ಕೈಯಲ್ಲಿ ಬ್ರಹ್ಮಾಸ್ತ್ರವೇ ಇದೆ. ನಾಳೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಕೊನೆಯ ಬಜೆಟ್ ಮಂಡಿಸಲಿದೆ. ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅನುಪಸ್ಥಿತಿಯಲ್ಲಿ ಮಧ್ಯಂತರ ವಿತ್ತ ಸಚಿವ ಪಿಯೂಷ್ ಗೋಯಲ್ ಬಜೆಟ್ ಮಂಡಿಸಲಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ಈ ಬಜೆಟ್ ಮಂಡನೆಯಾಗ್ತಿರೋದ್ರಿಂದ ಮಧ್ಯಂತರ ಬಜೆಟ್ ಎನ್ನಲಾಗ್ತಿದೆ. ಆದರೆ ನಮೋ ಸರ್ಕಾರ ಪೂರ್ಣ ಪ್ರಮಾಣದ ಆಯವ್ಯಯವನ್ನೇ ಮಂಡಿಸುತ್ತಿದೆ. ಲೋಕಸಭಾ ಚುನಾವಣೆಗೂ ಮುನ್ನ ಮಂಡನೆಯಾಗ್ತಿರೋ ಈ ಬಜೆಟ್ನಲ್ಲಿ ಮತದಾರರನ್ನ ಓಲೈಸಲು ಪ್ರಧಾನಿ ಮೋದಿಗೆ ಭರ್ಜರಿ ಅವಕಾಶವೇ ಸಿಕ್ಕಿದೆ. ಕಳೆದ ಡಿಸೆಂಬರ್ನಲ್ಲಿ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ 3 ರಾಜ್ಯಗಳನ್ನ ಕಳೆದುಕೊಂಡಿದೆ. ಹೀಗಾಗಿ ಮತದಾರರನ್ನ ತಮ್ಮತ್ತ ಸೆಳೆಯಲೇಬೇಕಾದ ಅನಿವಾರ್ಯತೆ ಬಿಜೆಪಿಗಿದೆ. ಪ್ರಸ್ತುತ ಚುನಾವಣಾ ಪೂರ್ವ ಸಮೀಕ್ಷೆಗಳು ಸಹ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಭವಿಷ್ಯ ನುಡಿಯುತ್ತಿವೆ. ಹೀಗಾಗಿ ಮತದಾರರ ಓಲೈಕೆ ಅತ್ಯಗತ್ಯವಾಗಿದೆ. ವಿಪರ್ಯಾಸ ಅಂದ್ರೆ ಇದು ಮಧ್ಯಂತರ ಬಜೆಟ್ ಆಗಿರೋ ಕಾರಣ ಹೊಸ ಯೋಜನೆಗಳನ್ನ ಘೋಷಿಸಲು ಸಾಧ್ಯವಿಲ್ಲ. ಆದರೂ ನಿರುದ್ಯೋಗಿಗಳು, ರೈತರು, ಸಣ್ಣ ಉದ್ಯೋಗಿಗಳು, ತೆರಿಗೆದಾರರನ್ನ ಓಲೈಸಿಕೊಳ್ಳಲು ಮೋದಿ ಬಜೆಟ್ ಮೂಲಕ ಯತ್ನಿಸಿದ್ರೂ ಅಚ್ಚರಿ ಪಡಬೇಕಿಲ್ಲ. ಇನ್ನು ನಮೋ ಲೆಕ್ಕಾಚಾರವೇನು, ಜನತೆಯ ನಿರೀಕ್ಷೆ ಏನು ಅನ್ನೋದನ್ನ ನೋಡೋದಾದ್ರೆ, ತೆರಿಗೆ ಆದಾಯ 2.50 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ. ಡಿಜಿಟಲ್ ವಹಿವಾಟನ್ನ ಹೆಚ್ಚುಗೊಳಿಸುವ ಆರ್ಥಿಕ ವಿನಿಮಯಕ್ಕೆ ಅನುವು. 3 ರಿಂದ 5 ವರ್ಷಗಳಿಗೆ ಸರ್ಕಾರಿ ನೋಂದಾಯಿತ ಸ್ಟಾರ್ಟ್ಅಪ್ಗಳಲ್ಲಿ ತೆರಿಗೆ ವಿನಾಯಿತಿ. ಜಿಎಸ್ಟಿಯಲ್ಲಿ ಕೆಲವು ಬದಲಾವಣೆ ನಿರೀಕ್ಷೆ. ತೆರಿಗೆ ದರಗಳ ಏಕೀಕರಣದತ್ತ ಗಮನ. ಹಿರಿಯ ನಾಗರಿಕರಿಗೆ ತೆರಿಗೆ ವಿನಾಯಿತಿ 3 ಲಕ್ಷ ರುಗಳಿಂದ 3.50 ಲಕ್ಷ ರು. ಆದಾಯ ತೆರಿಗೆ ವಿನಾಯಿತಿಗೆ ಹೂಡಿಕೆ ಮಿತಿ 1.50 ಲಕ್ಷ ರುಗಳಿಂದ 2 ಲಕ್ಷ. ಪಾಲುದಾರಿಕೆ ಉದ್ಯಮ ಮತ್ತು ಎಲ್ಎಲ್ಪಿಗಳಿಗೆ ಕಾರ್ಪೊರೇಟ್ ತೆರಿಗೆ ಇಳಿಸುವುದು. ಕೃಷಿ ವಲಯಕ್ಕೆ ಅಭಯ ಹಸ್ತ. ಭೂ ರಹಿತ ಕೃಷಿಕರಿಗೆ ಮೋದಿ ಸರ್ಕಾರದಿಂದ ಬಂಪರ್ ಕೊಡುಗೆ. ಬೆಂಬಲ ಬೆಲೆ ಹೆಚ್ಚಳ, ಹಾನಿಯಾದ ಬೆಳೆಗಳಿಗೆ ಹೆಚ್ಚಿನ ಪರಿಹಾರ. ಬೆಳೆ ವಿಮೆಯ ಬಗ್ಗೆ ಅರಿವು ಮೂಡಿಸಿ ವಿಮೆ ಮಾಡಿಸುವಂತೆ ಮಾಡುವುದು. ಕೃಷಿ ಇಳುವರಿ ಹೆಚ್ಚಿಸಲು ಆದ್ಯತೆ ಹಾಗೂ ಅಗತ್ಯ ಕ್ರಮ. ಕೃಷಿ ಮಾರುಕಟ್ಟೆಗಳ ಅಭಿವೃದ್ಧಿ, ಗ್ರಾಮೀಣ ಭಾಗದಲ್ಲೂ ಮಾರುಕಟ್ಟೆಗಳ ಸ್ಥಾಪನೆ. ಸಣ್ಣ ನೀರಾವರಿ, ಹನಿ ನೀರಾವರಿಗೆ ಪ್ರೋತ್ಸಾಹ. ಇನ್ನಷ್ಟು ಹೊಸ ಫುಡ್ ಪಾರ್ಕ್ಗಳ ಸ್ಥಾಪನೆ. ರೈತರಿಗೆ ಬಂಪರ್ ಕೊಡುಗೆ. ರೈತರ ಆದಾಯವನ್ನ 2022ರ ಹೊತ್ತಿಗೆ ದ್ವಿಗುಣಗೊಳಿಸುವ ಯೋಜನೆ. ಕೃಷಿ ಸಾಲದ ಗುರಿಯನ್ನ 10% ಏರಿಕೆ. ಸಕಾಲದಲ್ಲಿ ಸಾಲ ತೀರಿಸುವ ರೈತರಿಗೆ ಬಡ್ಡಿ ಮನ್ನಾ. ಮಧ್ಯವರ್ತಿಗಳ ಹಾವಳಿಗೆ ಸಂಪೂರ್ಣ ಕಡಿವಾಣ. ಸೌರ ವಿದ್ಯುತ್ ಯೋಜನೆಯ ಮೂಲಕ ರೈತರಿಗೆ ಉತ್ತೇಜನ. ರೈತರು ತುಂಬುವ ಪ್ರೀಮಿಯಂ ಹಣವನ್ನ ಸರ್ಕಾರವೇ ಭರಿಸುವುದು. ಸ್ಟಾರ್ಟ್ಅಪ್ ನಿರೀಕ್ಷೆಗಳೇನು? ಸ್ಟಾರ್ಟ್ಅಪ್ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ. ಹೂಡಿಕೆಗಳಿಗೆ ಪ್ರೋತ್ಸಾಹ, ಕನಿಷ್ಠ 50,000 ರುಗೆ ಏರಿಕೆ. ಯುವಕರಿಗೆ ಉದ್ಯೋಗ, ಯುವಕರ ಆದಾಯ ಹೆಚ್ಚಿಸಲು ಯೋಜನೆ. ವಸತಿ, ವೈದ್ಯಕೀಯ ವೆಚ್ಚಕ್ಕೆ ಪುನಃ ವಿನಾಯಿತಿ ನೀಡುವುದು. ವಸತಿ ಕ್ಷೇತ್ರದಲ್ಲಿ ಹೂಡಿಕೆ ಹುರಿದುಂಬಿಸುವ ಯೋಜನೆ. ಗೃಹ ಕ್ಷೇತ್ರವನ್ನ ಉತ್ತೇಜಿಸುವ ಕಾರ್ಯಕ್ರಮಗಳು. ಗೃಹ ಸಾಲಗಳ ಬಡ್ಡಿ ಪಾವತಿಗೆ ಆದಾಯ ತೆರಿಗೆ ವಿನಾಯಿತಿ 2 ಲಕ್ಷ ರುಗಳಿಂದ 2.5 ಲಕ್ಷ. ಪುಣೆ, ಬೆಂಗಳೂರು, ಹೈದರಾಬಾದ್ ಮತ್ತು ಗುರ್ಗಾಂವ್ ನಗರಗಳಲ್ಲಿ ಮನೆ ಬಾಡಿಗೆಗೆ ಭತ್ಯೆ ಹೆಚ್ಚಳ. 18 ಲಕ್ಷ ರು ಆದಾಯದವರೆಗಿನ 20 ವರ್ಷಗಳ ಅವಧಿಗೆ 6 ಲಕ್ಷದವರೆಗೂ ಸಬ್ಸಿಡಿ. ನೌಕರರಿಗೂ ಉಡುಗೊರೆ. ಗ್ರ್ಯಾಚ್ಯುಟಿ ಮಿತಿ 5 ರಿಂದ 10 ಲಕ್ಷ ರೂಪಾಯಿವರೆಗೆ ಏರಿಕೆ. ನೌಕರಿ ವರ್ಗದವರಿಗೆ ಹೆಚ್ಚಿನ ಮನೆ ಬಾಡಿಗೆ ವಿನಾಯಿತಿ ಸಿಗುವಂತೆ ಮಾಡುವುದು. ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಶಿಫಾರಸು. ಹೊಸ ರಾಷ್ಟ್ರೀಯ ಪಿಂಚಣಿ ಯೋಜನೆ ನಿಯಮ ಜಾರಿ. ನೌಕರರಿಗೆ ಸರ್ಕಾರದ ಎನ್ಪಿಎಸ್ ಪಾಲಿನಲ್ಲಿ 60% ತನಕ ತೆರಿಗೆ ಮುಕ್ತ. ಉಳಿದ ಹಣವನ್ನ ಪಿಂಚಣಿ ನಿಧಿಯಲ್ಲಿ ಹೂಡಬೇಕಾಗುವುದು. ಸಾರಿಗೆ ಸಂಪರ್ಕ. ರಸ್ತೆ ರೈಲು ಸೌಲಭ್ಯ ಕ್ಷೇತ್ರಗಳಿಗೆ ಅನುದಾನ ಹೆಚ್ಚಳ. ರೈಲು ಪ್ರಯಾಣಿಕರಿಗೆ ಕೆಲ ವಿನಾಯಿತಿಗಳ ಘೋಷಣೆ. ರಾಷ್ಟ್ರೀಯ ರಸ್ತೆಗಳ ಅಭಿವೃದ್ಧಿ ಮತ್ತು ಕಾಮಗಾರಿ. ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಏರಿಕೆ. ಟಿವಿ, ಎಸಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಬೆಲೆ ಏರಿಕೆ. ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಏರಿಕೆ. ಒಟ್ನಲ್ಲಿ ಇದು ಮಧ್ಯಂತರ ಬಜೆಟ್ ಆಗಿರೋ ಕಾರಣ ಅವಧಿ ಪೂರೈಸುವ ಮುನ್ನ ಯಾವುದೇ ಸರ್ಕಾರವಾಗಲಿ 4 ತಿಂಗಳು ಖರ್ಚು ವೆಚ್ಚ ನಿಭಾಯಿಸಲು ಸಂಸತ್ತಿನ ಅನುಮೋದನೆ ಪಡೆಯಬೇಕಾಗುತ್ತದೆ. ಯಾವುದೇ ಹೊಸ ಯೋಜನೆಗಳನ್ನ ಘೋಷಿಸುವ ಹಾಗಿಲ್ಲ. ಹೀಗಾಗಿ ಸದ್ಯ ಇರೋ ಯೋಜನೆಗಳನ್ನೇ ಬದಲಾವಣೆಗೆ ತಂದು ಜನತೆಗೆ ಜೇನು ಕೊಡಲು ನಮೋ ಮುಂದಾಗಿದ್ದಾರೆ.
ಇದರ ನಡುವೆಯೂ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ದೇಶದ ಜನತೆಗೆ ಏನೆಲ್ಲ ಕೊಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ನ್ಯೂಸ್ ಡೆಸ್ಕ್ TV5.